SK Super TMT, the long life TMT. ಇನ್ನು ಸ್ಕೂಲ್ ಕಡೆಯಿಂದ ನಡೀತಾ ರಾಜಿ ಸಂಧಾನ ಈ ಪ್ರಕರಣದಲ್ಲಿ ಅಂತ ವಿದ್ಯಾರ್ಥಿ ಸಾವನ್ನ ಮರೆಮಾಚಲು ಪ್ರಯತ್ನ ಪಡ್ತಾ ಶಾಲೆ. ಈ ಆರೋಪ ನಾವು ಮಾಡ್ತಿರೋದಲ್ಲ, ತಂದೆನೇ ಹೇಳಿರೋದು. ಮೃತನ ಬಾಲಕನ ತಂದೆ ವಸೀಂ ಪಾಷಾ ಅವರು ಹೇಳಿದ್ದಾರೆ, ನಮ್ಮ ಕಡೆಯಿಂದ ರಾಜಿಗೆ ಒತ್ತಾಯ ಹಾಕ್ತಾ ಇದ್ದಾರೆ, ಶಾಲೆಯ ನಿರ್ಲಕ್ಷ್ಯಕ್ಕೆ ನಮ್ಮ ಮಗು ಸತ್ತಿದೆ, ನ್ಯಾಯ ಕೇಳಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ ಅಂತ ನಮ್ಮ ಮೇಲೆ FIR ಹಾಕಿದ್ದಾರೆ ಅಂತ ಮೃತ ಬಾಲಕನ ತಂದೆ ವಸೀಂ ಪಾಷಾ ಹೇಳಿಕೆಯನ್ನು ಕೊಟ್ಟರು. ಇರ್ಬೋದು, ಮೇ ಬಿ ಸ್ಕೂಲು ಕೆಟ್ಟ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ರಾಜಿ ಸಂಧಾನಕ್ಕೆ ಕರೆದಿರ್ಬೋದು. ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀವಿ, ಇದನ್ನು ದೊಡ್ಡದು ಮಾಡಬೇಡಿ ಅಂತ ಅಂದ್ಬಿಟ್ಟು ಮೇ ಬಿ. ಬಟ್ ಇವ್ರು ಮಾಡ್ತಿರೋ ಆರೋಪಗಳನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಬೆಳಗ್ಗೆ ದಿವಸ ಹೋಗೋ ಥರ ಸ್ಕೂಲ್ಗೆ ಹೋಗಿದೆ ನಮ್ಮ ಮಗು 9 ಗಂಟೆಗೆ. ಟಿಫನ್ ಎಲ್ಲ ಮನೇಲಿ ಮಾಡಿಕೊಂಡು ಹೋಗಿ ಬರ್ತೀನಪ್ಪ ಬಾಯ್ ಅಂತ ಹೇಳ್ಬಿಟ್ಟು ಹೋಗಿರೋದು. ಹೋದ್ಮೇಲೆ 11:30 12 ಗಂಟೆ ಸುಮಾರಿಗೆ ಮಗು ನನಗೆ ಒಂಥರ ಆಗ್ತಾಯಿದೆ, ನಮ್ಮ ಅಪ್ಪಗೆ ಫೋನ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿದಂತೆ. ಮಗು ಮಾತು ಕೇಳಲಿಲ್ಲ ಇವರು. ಮಗು ಮಾತು ಕೇಳಲಿಲ್ಲ. ಹಂಗೆ ಲಂಚ್ ಟೈಮಲ್ಲೂ ತಿರ್ಗಾ ಕೇಳಿದ್ದಾನೆ ಮಗು 1 ಗಂಟೆ ಸುಮಾರಿಗೆ. ನನಗೊಂಥರ ಆಗ್ತಾಯಿದೆ, ನಾನು ಹೋಗ್ತೀನಂತ. ಆವಾಗಲೂ ಸಹ ಅವ್ರು ಕೇಳಲಿಲ್ಲ. 3 ಗಂಟೆಗೆ ಹೋಗುವಂತೆ ಸ್ಕೂಲ್ ಬಿಡೋ ಟೈಮಲ್ಲಿ, ಇವಾಗ ಹೋಗಿ ನೋಟ್ ಕಂಪ್ಲೀಟ್ ಮಾಡು ಅಂತ ಹೇಳೋರೆ. ಮಗು ಲಂಚ್ ಮಾಡಿಕೊಂಡು 1:10 ಬಂದು ಕೂತಿದೆ ಮಗು ಬೆಂಚ್ ಮೇಲೇ. ಬಂದು ಒಂದು 5 ನಿಮಿಷಕ್ಕೆ ಹಂಗಾಗಿದೆ, 1:12 ಸುಮಾರಿಗೆ ಹಂಗಾಗಿದೆ ಟೈಮು. ಅವರು ನನಗೆ ಫೋನ್ ಮಾಡಿರೋದು 1:35ಗೆ ತಿಳಿಸಿರೋದು ವಿಷಯ. ನಾನು ಆವಾಗ ಅರಕೆರೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ಸ್ಕೂಲ್ ಹತ್ರ ಬರೋಕ್ಕೆ ನನಗೊಂದು 15-20 ನಿಮಿಷ ಆಗುತ್ತೆ ಅಂದ್ಕೊಂಡು ಪಕ್ಕದಲ್ಲಿ ನಮ್ಮ ತಮ್ಮದಿರು ಕೆಲಸ ಮಾಡ್ಕೊಂಡಿದ್ರು ಲೇಔಟಲ್ಲಿ. ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ನಾನು ಬೇಗ ಮಗು ಏನೋ ತಲೆ ಸುತ್ತಿ ಬಿದ್ದೋಗಿದೆ, ಬೇಗ ಹೋಗಿ ನೋಡು ಅಂತ ಹೇಳಿದ್ದೀನಿ. ಅವ್ರು 5 ನಿಮಿಷದಲ್ಲಿ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದಾರೆ. ಅಷ್ಟಕ್ಕೆ ಅವರು ಈ ಕಡೆ ಆ ಕಡೆ ಮಗುಗೆ ಸಾಗಿಸ್ಕೊಂಡು ಮಗು ಪ್ರಾಣ ಅಲ್ಲೇ ಸ್ಕೂಲಲ್ಲೇ ಹೋಗ್ಬಿಟ್ಟಿದೆ. ಆಮೇಲೆ ಅವರು ಮಗು ಸತ್ತಿರೋ ಮಗುನ 2 ವೀಲರಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಲ್ಲಿ ಒಂದು 15-20 ನಿಮಿಷ ಮುಂಚೆ ತಂದಿದ್ದಿದ್ರೆ ಮಗು ಪ್ರಾಣ ಉಳಿಸ್ಬೋದಾಗಿತ್ತು ಅಂತ ಹೇಳ್ತಾವ್ರೆ. ಇವಾಗ ಇದು ಮಗು ಸತ್ತಿರೋದಕ್ಕೆ ಕಾರಣ ಈ ಸ್ಕೂಲು ಶಾಲೆ ಸಿಬ್ಬಂದಿಗಳೇ ಎಲ್ಲ ಕಾರಣ. ಇದು 1:10 1:12 ಆಗಿರೋದು ಮಗುಗೆ. ಅರ್ಧ ಗಂಟೆಯಿಂದ ಮೇಲೆ ಟೈಮು ಅಲ್ಲೇ ವೇಸ್ಟ್